ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಕೆಲವು ಉದ್ಯಮಿಗಳ ಜೊತೆಯಲ್ಲಿ ಉತ್ತಮ ಒಡನಾಟವನ್ನು ಹೊಂದಿದ್ರು ಸಿಜೆ ರಾಯ್. ನಿನ್ನೆ ಐಟಿ ಅಧಿಕಾರಿಗಳು ರಾಯ್ ಬಳಿ ಕೆಲವೊಂದಷ್ಟು ಮಾಹಿತಿಯನ್ನ ಕೇಳಿದ್ರು. 2 ಟ್ರಾನ್ಸಾಕ್ಷನ್ಗಳಲ್ಲಿ ಅನುಮಾನ ಬಂದಿದ್ರಿಂದ ಅದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಅವರು ಕೇಳಿದ್ರು. ಇದರಲ್ಲಿ 100 ಕೋಟಿ ವರ್ಗಾವಣೆ ಸಂಬಂಧ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಇದರ ಜೊತೆಗೇನೆ ರಾಜಕಾರಣಿ ಜೊತೆಗಿನ ಉದ್ಯಮದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಹಣ ವರ್ಗಾವಣೆ ಸಂಬಂಧ ಮಾಹಿತಿಯನ್ನ ಕೇಳಿದ್ರು ಐಟಿ ಅಧಿಕಾರಿಗಳು. 100 ಕೋಟಿಯ ವ್ಯವಹಾರ, ಕೋಟಿ ಹಣ ವರ್ಗಾವಣೆಯ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಕೇಳಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂಕಿತಾ ಅವರು ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ರಾಜಕಾರಣಿಯ ಜೊತೆ ಟ್ರಾನ್ಸಾಕ್ಷನ್, ಇದು ಕೇರಳದ ರಾಜಕಾರಣಿಯ ಅಥವಾ ಇಲ್ಲಿ ಕರ್ನಾಟಕದ ರಾಜಕಾರಣಿಯ, ಹಾಗೆ ಇನ್ನೊಂದು ಟ್ರಾನ್ಸಾಕ್ಷನ್ ಯಾವುದು? 100 ಕೋಟಿ ರೂಪಾಯಿಯ ವ್ಯವಹಾರ ಅಂತ ತಿಳಿದು ಬರ್ತಾ ಇದೆ. ಏನಾದರೂ ಮಾಹಿತಿ ಸಿಕ್ಕಿದೆಯಾ ಅಂಕಿತಾ? ನವೀನ್, ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೇಳಿದ್ದಾರೆ. ನೀವು ಹೇಳಿದ ಹಾಗೆ 2 ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡುವಂತೆ ಕೇಳಿರುವಂತದ್ದು. ಅದರಲ್ಲಿ 100 ಕೋಟಿ ಹಣ ವರ್ಗಾವಣೆ ಆಗಿರುವಂತದ್ದು. ಹಾಗಾಗಿ ಯಾವ ಕಾರಣಕ್ಕಾಗಿ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಐಟಿ ಅಧಿಕಾರಿಗಳು ಕೇಳಿರುವಂತದ್ದು. ದೊಡ್ಡ ಹಣ ವರ್ಗಾವಣೆ ಆದಂತಹ ಸಂದರ್ಭದಲ್ಲಿ ಆ ಹಣವನ್ನ ಯಾವ ರೀತಿಯಾಗಿ ಅವರು ಯೂಸ್ ಮಾಡ್ಕೊಳ್ತಾರೆ ಅನ್ನೋದನ್ನ ಐಟಿ ಅಧಿಕಾರಿಗಳು ನಾರ್ಮಲ್ ಆಗಿ ಕೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಆಗಿರುವಂತದ್ದು. ಮಧ್ಯಾಹ್ನ ಆಗ್ತಾ ಇದ್ದಂಗೆ ಕಾನ್ಫಿಡೆಂಟ್ ಗ್ರೂಪ್ಗೆ ರಾಯ್ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೂ ಬಂದಂತಹ ಐಟಿ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯಲ್ಲಿ ತೊಡಗಿರ್ತಾರೆ. ಇವರು ಬಂದಾಕ್ಷಣ 2 ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಕೇಳಿರುವಂತದ್ದು. ಜೊತೆಗೆ ರಾಜಕಾರಣಿಯ ಜೊತೆ ಜಾಯಿಂಟ್ ಡೆವಲಪ್ಮೆಂಟ್ ಏನ್ ಒಂದಷ್ಟು ಮಾಹಿತಿಯನ್ನ ಕೇಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಇದು ಅವರಿಗೆ ದೊಡ್ಡ ವಿಷಯ ಏನು ಆಗಿರಲಿಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರು ವಿಚಾರಣೆ ಎದುರಿಸಿದ್ದಂತವರು. ಅವರ ಬೇರೆ ಬ್ರಾಂಚ್ಗಳ ಕಡೆ ರೇಡ್ ಆದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಸಾಮಾನ್ಯವಾಗಿ ರಾಯ್ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಸಾಕಷ್ಟು ಬಾರಿ ಐಟಿ ಅಧಿಕಾರಿಗಳ ವಿಚಾರಣೆಗೂ ಕೂಡ ಹೋಗಿದ್ರು. ಹಾಗಾಗಿ ಇದು ಅವರಿಗೆ ಒಂದು ದೊಡ್ಡ ಮ್ಯಾಟರ್ ಆಗಿರಲಿಲ್ಲ. ಈ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕೊಡೋದಕ್ಕೂ ಕೂಡ ರೆಡಿ ಇದ್ರು. ಆದ್ರೆ ಅಲ್ಲೇನಾಯ್ತು ಅಂದ್ರೆ ಅವರ ಆತ್ಮಹತ್ಯೆಗೆ ಕಾರಣ ಏನು, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರು ಯಾರ ಜೊತೆನಾದ್ರೂ ಮಾತುಕತೆಯನ್ನ ನಡೆಸಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಉದ್ಯಮಿಗಳ ಜೊತೆ ಅವರು ಒಂದು ಉತ್ತಮ ಒಡನಾಟವನ್ನ ಹೊಂದಿದ್ರು. ಅಂದ್ರೆ ಯಾವುದೇ ರೀತಿಯ ಒಂದು ಕಿರಿಕ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ವರ್ತನೆಗಳು ಯಾವುದು ಕೂಡ ಇರಲಿಲ್ಲ. ಈಗಾಗಲೇ ಅವರ ಒಂದು ಬ್ರದರ್ ಮನೆಗೂ ಕೂಡ ಸಾಕಷ್ಟು ಜನ ಉದ್ಯಮಿಗಳು ಬಂದು ಈ ರೀತಿಯಾಗಿ ಆಗ ಹೋಗಿದೆಯಲ್ಲ ಅಂತ ಹೇಳಿ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲ ಅವರು ಹಣವನ್ನ ಹೂಡಿಕೆ ಮಾಡಿ ಉದ್ಯಮವನ್ನ ನಡೆಸ್ತಾ ಇದ್ರು, ಅಲ್ಲೆಲ್ಲ ಒಳ್ಳೆಯ ರೀತಿಯಲ್ಲಿ ಅವರು ಕೆಲಸವನ್ನ ಮಾಡ್ಕೊಂಡು ಬಂದಂತಹ ಉದ್ಯಮಿಯವರು ಸದ್ಯಕ್ಕೆ ಅವರು ಯಾಕೆ ಈ ರೀತಿಯ ಒಂದು ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದು ಇನ್ನೂ ಕೂಡ ನಿಗೂಢ. ಹಾಗಾಗಿ ಈಗ ನಮ್ಗೆ ಗೊತ್ತಿರುವಂತೆ ಐಟಿ ಅಧಿಕಾರಿಗಳ ವಿಚಾರಣೆಗೆ ಅಥವಾ ಅವ್ರು ಕೇಳಿರುವಂತಹ ಡಾಕ್ಯುಮೆಂಟ್ಸ್ಗೆ ಹೆದರಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.